ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್‌ನ ಸ್ಟಾರ್ಟ್ ಮಾಡಿ 1 ತಿಂಗಳು ಕಳೀತಾ ಬಂತು. ಈ 1 ತಿಂಗಳು ಅವಧಿನಲ್ಲಿ 15-16 ವಿಡಿಯೋಸ್‌ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಂದಷ್ಟು ವಿಡಿಯೋಸ್‌ಗಳು ಸ್ಪೋಕನ್ ಇಂಗ್ಲಿಷ್ ಸೀರೀಸ್‌ಗೆ ಸಂಬಂಧಪಟ್ಟಿರೋ ವಿಡಿಯೋಸ್‌ಗಳಾದ್ರೆ, ಇನ್ನೊಂದಷ್ಟು ವಿಡಿಯೋಸ್‌ಗಳು ಎಲ್ರಿಗೂ ಬೇಕಾಗಿರುವಂತ ಅಂಡ್ ಪರ್ಟಿಕ್ಯುಲರ್ಲಿ ಯಾವೆಲ್ಲ ಎಕ್ಸಾಮ್ಸ್‌ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರೋ, ನಿಮಗೆ ಯೂಸ್ ಆಗೋ ಹಂಗೆ ಗ್ರಾಮರ್ ಅನ್ನ ಇಟ್ಕೊಂಡು ಮಾಡಿರುವಂತ ವಿಡಿಯೋಸ್‌ಗಳು ಒಂದಷ್ಟಿದಾವೆ ಅದರಲ್ಲಿ. ಈ 1 ತಿಂಗಳು ಟೈಮ್ ಸ್ಪಾನ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಜನಗಳಿಗೆ ನನ್ನ ಕಂಟೆಂಟ್‌ಗಳು ರೀಚ್ ಆಗಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಫೀಲ್ ಆಗ್ತಾ ಇದೆ. ಬಿಕಾಸ್ ನೀವಿಲ್ಲಿ ಸ್ಕ್ರೀನ್ ಮೇಲೆ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡ್ತಾ ಇದ್ದೀರಾ. ಈ 1 ಮಂತ್ ಟೈಮ್ ಸ್ಪಾನ್ ಅಲ್ಲಿ ಆಲ್ಮೋಸ್ಟ್ 5500 ಪ್ಲಸ್ ವಾಚ್ ಅವರ್ಸ್ ಆಗಿದೆ. 2000 ಹತ್ತತ್ರ 2800 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂಡ್ 1 ಲ್ಯಾಕ್ ಪ್ಲಸ್ ವ್ಯೂಸ್‌ಗಳಾಗಿದ್ದಾವೆ. ಸೊ ನಿಮ್ಗೆ ಇಷ್ಟು ಜನಕ್ಕೆ ಈ ಕಂಟೆಂಟ್ ರೀಚ್ ಆಗ್ತಾ ಇದೆ, ಅದು ಯೂಸ್ ಆಗ್ತಾ ಇದೆ, ನೀವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಿ ಅಂತಂದ್ರೆ, ನಾನು ಈ ವಿಡಿಯೋ ಮಾಡ್ತಾ ಇರೋದು ಅದ್ರ ಹಿಂದೆ ಹಾಕಿರುವಂತ ಶ್ರಮ ಮತ್ತೆ ನನ್ನೊಂದು ವಿಷನ್ ಎಲ್ಲ ಏನಿತ್ತಲ್ಲ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಈ ಮೂಮೆಂಟ್ ನಲ್ಲಿ ಒಂದು ಧನ್ಯವಾದಗಳನ್ನ ಹೇಳಬೇಕು, ಗ್ರಾಟಿಟ್ಯೂಡ್ ಅನ್ನ ಎಕ್ಸ್‌ಪ್ರೆಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಎಜುಕೇಶನಲ್ ಕಂಟೆಂಟ್‌ಗಳನ್ನ ಇಟ್ಕೊಂಡು ವಿಡಿಯೋವನ್ನ ಮಾಡುವಾಗ ಯೂಟ್ಯೂಬ್‌ನವ್ರದ್ದು ಒಂದಷ್ಟು ಪಾಲಿಸೀಸ್‌ಗಳಿದಾವೆ. ಸೊ ಅದು ಇದೇ ತರ ಕಂಟೆಂಟ್ ಇರಬೇಕು, ಹೀಗೆ ಮಾಡಬೇಕು, ಆ ಪ್ರೆಸೆಂಟೇಷನ್ ಹಿಂಗಿರಬೇಕು, ಮೇಕಿಂಗ್ ಹಿಂಗಿರಬೇಕು ಅಂತ ಹೇಳಿ. ಸೊ ನಾನು ಕೂಡ ಯೂಟ್ಯೂಬ್‌ಗೆ ಹೊಸಬಾಗಿರೋದ್ರಿಂದ ನನ್ನ 14 ಇಯರ್ಸ್ ಟೀಚಿಂಗ್ ಕೆರಿಯರ್ ಏನಿದೆ, ಬೀಯಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್, ಆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋಕೆ ಉದ್ದೇಶವನ್ನ ಇಟ್ಕೊಂಡು ಈ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಯೂಟ್ಯೂಬ್ ಅವರು ಪಾಲಿಸಿಯನ್ನ ಕೂಡ ಇಲ್ಲಿ ಫಾಲೋ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ವಿಡಿಯೋಸ್ಗಳು ನೀವಲ್ಲಿ ಲಿಸ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 20,000, 30,000, 35,000 ವ್ಯೂಸ್ಗಳಿಗೂ ಕ್ರಾಸ್ ಆಗಿದೆ ಕೆಲವೊಂದು ವಿಡಿಯೋಸ್ಗಳು. ಸೊ ಅದನ್ನ ಪಾಲಿಸಿಯನ್ನ, ಆ ರೂಲ್ಸ್ ಅನ್ನ ಮೀಟ್ ಮಾಡದೇ ಇರೋದ್ರಿಂದ ಅವುಗಳು ಅದನ್ನ ಮತ್ತೆ ಇನ್ನೊಂದ್ಸಲಿ ಮಾಡಿಫೈ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಕೆಲವೊಂದು ವಿಡಿಯೋಸ್ಗಳನ್ನ ನಾನು ಡಿಲೀಟ್ ಮಾಡಿ ಮತ್ತೆ ಅದನ್ನ ರೀ ಅಪ್ಲೋಡ್ ಮಾಡ್ತೀನಿ, ಸೇಮ್ ಕಂಟೆಂಟ್ ಅನ್ನ ಇಟ್ಕೊಂಡು. ಅದನ್ನ ಬೇರೆ ತರ ಯೂಟ್ಯೂಬ್ ಅವ್ರದ್ದು ಪಾಲಿಸಿ ಏನಿದೆಯಲ್ಲ ಅದ್ರ ಪ್ರಕಾರವಾಗಿ, ಅಂದ್ರೆ ಅವ್ರು ಹೇಳೋ ಒಂದು ವಿತ್ ವಿಡಿಯೋ ನೀವು ಅದನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ. ಎಕ್ಸಾಕ್ಟ್ಲಿ ಈ ವಿಡಿಯೋವನ್ನ ಹೇಗೆ ಮಾಡ್ತಾ ಇದ್ದೀನೋ, ಪ್ರತಿ ಕಂಟೆಂಟ್ ಅಲ್ಲೂ ಕೂಡ ಫೇಸ್ ಕ್ಯಾಮ್ರಾವನ್ನ ಯೂಸ್ ಮಾಡ್ಕೊಂಡು ವಿತ್ ವಿಡಿಯೋ ರೆಕಾರ್ಡ್ ಮಾಡಿ ಅಂತ ಹೇಳಿ ಒಂದು ರೂಲ್ ಇದೆ. ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ಬೇಕಾಗಿರೋದ್ರಿಂದ ಒಂದಷ್ಟು ತೆಗೆದುಬಿಟ್ಟು ಮತ್ತೆ ಅದನ್ನ ರೀ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಇಷ್ಟು ದಿವಸ ಅಪ್ಲೋಡ್ ಮಾಡಿರೋ ತರ ಗ್ರಾಮರ್ ಸೀರೀಸ್ಗಳು ಅಟ್ ದ ಸೇಮ್ ಟೈಮ್ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ಗಳು ಅಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇಷ್ಟು ದಿನ ಹೆಂಗೆ ನೀವು ಕಾನ್ಸ್ಟೆಂಟ್ ಆಗಿ ನೋಡ್ಕೊಂಡು ಬರ್ತಾ ಇದ್ದೀರಾ, ಇದರಿಂದ ನಿಮಗೆ ಯೂಸ್ ಆಗ್ತಾ ಇದೆ, ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ ಸಪೋರ್ಟು, ಆ ಪ್ರೀತಿ ಚಾನಲ್ ಬಗ್ಗೆ ನಿಮ್ಗೆ ಇರುವಂತದ್ದು ಸೊ ಕನ್ಸಿಸ್ಟೆಂಟ್ ಆಗಿ ಆಗೇ ಇರಲಿ ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.